ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಈ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಎಪಿಸೋಡ್ 2 ಆ್ಯಕ್ಟಿಂಗ್ ಮಾಡ್ತಿದ್ದೀನಿ. ಈ ಆ್ಯಕ್ಟಿಂಗಲ್ಲಿ ಇಬ್ಬರು ಅಡಲ್ಟು, ಒಬ್ಬರು ಚಿಕ್ಕ ಮಗಳು, ವಿಚ್ ಇಸ್ ಚೈಲ್ಡ್. ಓಕೆ, ಸೊ ಆ ಇಬ್ಬರು ಅಡಲ್ಟ್ ಹೆಸರು ಧನುಷ್ ಮತ್ತು ಕೌಶಿಕ್ ಅಂತ, ಮತ್ತು ಆ ಚಿಕ್ಕ ಮಗಳು ಹೆಸರು ಅದ್ವೈತ್ ಅಂತ. ಓಕೆ, ಇದ್ರ ಏನು ಮೆಸೇಜು, ಇದ್ರ ಕಂಟೆಂಟ್ ಏನು ಅಂತ ಲಾಸ್ಟಲ್ಲಿ ಕೊನೆ ಆ್ಯಕ್ಟಿಂಗ್ ಆದಮೇಲೆ ಹೇಳ್ತೀನಿ ಅಂತ ಹೇಳುತ್ತಾ ಈಗ ಆ್ಯಕ್ಟಿಂಗ್ನ ಶುರು ಮಾಡ್ತೀನಿ. ಧನುಷ್: ಆಯ್ತು ಬ್ರೋ, ಹೇಗಿದೆ ಕ್ರಿಸ್ಮಸ್ ವೆಕೇಷನ್? ಬ್ರೋ, ಕ್ರಿಸ್ಮಸ್ ವೆಕೇಷನಲ್ಲಿ ಬ್ರೋ ನಾರ್ಮಲ್ ಟಿ ವಿ ಮುಂದೆ ಎದ್ದೋಲು, ಆ್ಯಕ್ಟಿಂಗ್ ಮಲ್ಕೋ, ತಿನ್ನು, ಟಿ ವಿ ನೋಡು ಅಷ್ಟೇ ಬ್ರೋ. ಈಗ ಅದು ಈ ವೆದರಲ್ಲಿ ಚಳಿ ಬೇರೆ ಬ್ರೋ, ಎಲ್ಲೋ ಹೋಗೋಕ್ಕಾಗ್ತಿಲ್ಲ ಬ್ರೋ, ತುಂಬ ಚಳಿ ಇದೆ ನಮ್ಮ ಕರ್ನಾಟಕದಲ್ಲಿ. ಹ್ಞೂ ಬ್ರೋ, ಸಖತ್ತು ಚಳಿ ಇದೆ ಬ್ರೋ. ಎಷ್ಟು ಚಳಿ ಇದೆ ಅಂದರೆ ನಾನು ಸ್ವೆಟರಿಂದ ಬಿಚ್ಚಕ್ಕೆ ಆಗ್ತಿಲ್ಲ ಬ್ರೋ, ಅಷ್ಟು ಚಳಿ ಇದೆ ಅಲ್ವಾ ಬ್ರೋ? ಈಗ ನಾವೇನು ಮಾಡೋಣ ಅಂದರೆ, ಈಗ ನಮ್ಮದು ಸ್ಕೂಲ್ ಇದೆ ಅಲ್ವಾ, ಸ್ಕೂಲ್ ನಾವೇನು ಮಾಡೋಣ, ಈಗ ಸ್ವಲ್ಪ ಕ್ರಿಸ್ಮಸ್ ವೆಕೇಷನ್ಸ್ ಇದೆ. ಕ್ರಿಸ್ಮಸ್ ವೆಕೇಷನ್ಸ್ ಆದಮೇಲೆ ಸ್ವಲ್ಪ ಎಕ್ಸಾಮ್ಸ್ ಬರುತ್ತೆ. ಏನು ಮಾಡೋಣ ಅಂದರೆ, ಎಕ್ಸಾಮ್ಸಲ್ಲಿ ಪ್ರೆಷರ್ ಟೆನ್ಷನಲ್ಲಿ ಇರುತ್ತಲ್ವಾ, ನಾವೇನು ಮಾಡೋಣ, ಆ ಮಧ್ಯ ಈ ಸ್ಪೋರ್ಟ್ಸ್ ಡೇ ಆದಮೇಲೆ ಒನ್ 2 to 3 ಡೇಸ್ ಟ್ರಿಪ್ ಹಾಕೋಣ. ಓಕೆ, ಲೋ ಬಡ್ಜೆಟು, ದೂರ ಬೇಡ, ಹತ್ರ. ಓಕೆ ಬ್ರೋ, ಆದರೆ ನನಗೆ ಎಲ್ಲಿ ಕರ್ಕೋಬೇಕು ಅಂತ ಐಡಿಯಾ ಇಲ್ಲಪ್ಪ, ಪ್ಲೀಸ್. ಐಡಿಯಾನಾ? ಓಕೆ, ನನಗೊಂದು ಐಡಿಯಾ ಇದೆ ಬ್ರೋ. ಈಗಿನ ಇದರಲ್ಲಿ ಎಷ್ಟು ಜನ ಇದು ಮಾಡ್ತಿದ್ದಾರೆ ಅಂದರೆ, ಎಲ್ಲರೂ ಫೋನಿಗೆ ಅಡಿಕ್ಟ್ ಆಗೋಗಿದ್ದಾರೆ. ಎಲ್ಲರೂ ಅಲ್ಲ, ಮಕ್ಕಳು ಮೇಯ್ನ್ಲಿ. ಈ ಪೇರೆಂಟ್ಸ್ ಹತ್ರ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಪೇರೆಂಟ್ಸ್ ಅವ್ರದ್ದು ಕಮಿಟ್ಮೆಂಟ್ಸು, ಟೆನ್ಷನ್ ಇರುತ್ತೆ. ಸೊ ಏನು ಮಾಡೋದು, ಈಗ ನಮ್ಮ ಸ್ಕೂಲಲ್ಲಿರೋನ್ನ ಏನು ಮಾಡೋಣ, ಫಾರ್ಮಿಂಗ್, ರೈತ, ವಿಲೇಜ್, ವಿಲ್ ಟೇಕ್ ದೆಮ್ ಟು ವಿಲೇಜ್. ವೈ ಶುಡ್ ವಿ ಟೇಕ್ ದೆಮ್ ಟು ವಿಲೇಜ್? ಯಾಕೆಂದರೆ ಅಲ್ಲಿ ಅವರು ಕೆಲಸ ಮಾಡೋ ರೀತಿ, ಅಲ್ಲಿ ಲೈಫ್ ಸ್ಟೈಲ್ ಹೇಗಿದೆ, ಅವ್ರ ಲೈಫ್ ಸ್ಟೈಲು, ಅವ್ರು ತಿನ್ನೋ ಊಟ, ಅವ್ರು ಹೇಗೆ ಕೆಲಸ ಮಾಡ್ತಾರೆ, ಅವ್ರು ಎಷ್ಟೊತ್ತು ಕೆಲಸ ಮಾಡ್ತಾರೆ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವ್ರದ್ದು ದಿನ ಹೇಗೆ ರುಟೀನ್ ಇರುತ್ತೆ ಅಂತ ನೋಡಿಕೊಂಡು ಅವರು ಮಕ್ಕಳು ಗೊತ್ತಾಗಲಿ. ಈಗಿನ ಕಾಲದಲ್ಲಿ ಮಕ್ಕಳು ಹೆಂಗಾಗಿದ್ದಾರೆ ಅಂದರೆ, ಮಕ್ಳು ಅಂದರೆ ಮೊಬೈಲ್ ಹಂಗಾಗಿ ಹೋಗಿದೆ. ಈಗ ಎಷ್ಟೇ ಜನ ಏನೇ ಮಾಡ್ತಿದ್ರು, ಈಗ ಏನು ಮಾಡ್ತಿದ್ದಾರೆ, ಬರೀ ಮೊಬೈಲ್. ಈಗ ಪೇರೆಂಟ್ಸ್ ಅವ್ರ ಮೇಲೆ ಅಷ್ಟು ಇದು ಮಾಡ್ತಿಲ್ಲ. ರಜಾ ಬಂದರೆ ಮೇಯ್ನ್ಲಿ ರಜಾ ಬಂದರೆ ಫೋನು, ಇಲ್ಲ ಟಿ ವಿ, ಇಲ್ಲ ಟ್ಯಾಬ್ಲೆಟ್, ಇಲ್ಲ ಲ್ಯಾಪ್ಟಾಪ್, ಏನಾದರೂ ಒಂದು ಇದ್ದೇ ಇರುತ್ತೆ. ಓಕೆ, ಈಗ ಔಟ್ಡೋರ್, ಆಚೆ ಹೋಗಿ ಆಟಾಡೋದು ತುಂಬ ಅಪರೂಪ ಆಗೋಗಿದೆ. ಈಗ ನೀವೇ ನೋಡಿ, ಬೇಕಂದರೆ ಆಚೆ ಕಡೆ ಹೋದಾಗ ಎಷ್ಟು ಜನ ಇರ್ತಾರೆ, ಮುಂಚೆ ಎಷ್ಟು ಜನ ಇದ್ದರು, ಈಗ ಎಷ್ಟು ಜನ ಇದ್ದಾರೆ, ಎಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗೋಗಿದ್ದಾರೆ. ಎಲ್ಲ ಮಕ್ಕಳು ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ. ಮೊಬೈಲಲ್ಲಿ ಒಳ್ಳೆ ರೀತಿಯೂ ಇರುತ್ತೆ, ಕೆಟ್ಟ ರೀತಿಯೂ ಇರುತ್ತೆ. ಸೊ ನಾವು ಒಳ್ಳೆಯದನ್ನ ತೊಗೋಬೇಕು, ಕೆಟ್ಟದನ್ನ ಬಿಡಬೇಕು ಅಂತ ಹೇಳುತ್ತಾ ಆ್ಯಕ್ಟಿಂಗ್ನ ಶುರು. ಬ್ರೋ, ಗುಡ್ ಐಡಿಯಾ ಬ್ರೋ. ಓಕೆ, ಲೆಟ್ ದೆಮ್. ಆದರೆ ಓಕೆ, ವಿಲೇಜ್ ತೊಗೋಬೇಕು. ಯಾಕೆ ತೊಗೋಬೇಕು ಬ್ರೋ? ಅದರಲ್ಲಿ ಏನು ವಿಶೇಷ? ನಾರ್ಮಲಲ್ಲಿ ಇವ್ರು ಕೆಲಸ ಮಾಡ್ತಿರ್ತಾರೆ ಅಷ್ಟೇ ತಾನೇ ಬ್ರೋ, ಅದೇನು ಅವ್ರಿಗೇನು ಮಜಾ ಇರಲ್ವಲ್ಲ ಬ್ರೋ, ಸುಮ್ಮನೆ ಇದಲ್ವ ಬ್ರೋ? ಏನು ಈಗ ಹೇಳ್ತೀರಾ? ರೈತರಲ್ಲಿ ಏನು ಮಾಡ್ತಾರೆ ಏನಿಲ್ವಾ? ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಅವ್ರ ರೊಟೀನ್ ಹೆಂಗೆ ಮಾಡ್ತಾರೆ, ಅವ್ರ ಊಟ ಏನು ತಿಂತಾರೆ. ಈಗ ಮಕ್ಕಳು ನಾನು ಹೇಳ್ದಂಗೆ ಫುಲ್ಲು ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ. ಆಚೆ ಕಡೆ ಏನು ನಡೀತಿದೆ ಅಂತ ಏನೂ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡೋಣ, ಅಲ್ಲೋಗಿ ಅವರು ಎಷ್ಟು ಕಷ್ಟಪಡ್ತಾರೆ, ಅವ್ರನ್ನೂ ಒಂದು ಸ್ವಲ್ಪ ಅವ್ರು ಮಾಡೋ ಕೆಲಸದಲ್ಲಿ ಸ್ವಲ್ಪ ಭಾಗ ಅವರು ಇನ್ವಾಲ್ವ್ ಆಗಲಿ ಅಂತ ನನ್ನ ಅನಿಸಿಕೆ. ಗುಡ್ ಐಡಿಯಾ ಬ್ರೋ. ಓಕೆ ಬ್ರೋ, ವಿಲ್ ಪ್ಲ್ಯಾನ್. ನೆಕ್ಸ್ಟ್ ಡೇ ಆನ್ ದಿ ವಿಲೇಜ್. ಬ್ರೋ ನೋಡಿ ಬ್ರೋ, ಎಷ್ಟು ಜನ ಮಕ್ಕಳು ಚೆನ್ನಾಗಿ ಎಷ್ಟು ಆಡ್ತಿದ್ದಾರಲ್ಲ ಬ್ರೋ, ಸೂಪರಾಗಿ ಆಡ್ತಿದ್ದಾರೆ. ಬ್ರೋ, ತುಂಬ ಸಂತೋಷ ಆಗುತ್ತೆ ಬ್ರೋ, ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಥರ್ಡ್ ಕ್ಯಾರೆಕ್ಟರ್ ಎಂಟ್ರಿ, ಅದ್ವೈತ್. ಅದ್ವೈತ್ ಬ್ರೋ, ಯಾಕೆ ಹಿಂಗೆ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಸರ್? ಇವರಲ್ಲಿ ಯಾಕೆ ಇಷ್ಟು ಕೆಲಸ ಮಾಡ್ತಿದ್ದಾರೆ ಸರ್? ನೀವು ಮನೇಲಿ ಅನ್ನ ತಿಂತೀರಲ್ವಾ, ಹೇಗೆ ತಿಂತೀರಾ? ಇವರೆಲ್ಲ ರೈತರು. ಶಾಪಲ್ಲಿ ನಾನು ಅಂಗಡೀಲಿ ರೈಸ್ ತೊಗೋತೀನಿ, ತರಕಾರಿ ತೊಗೋತೀನಿ ಅಂಗಡೀಲಿ. ಆ ತರಕಾರಿನ ಯಾರು ಕೊಡ್ತಾರೆ? ಅಂಗಡಿಯವ್ರು ಕೊಡ್ತಾರೆ. ಯಾರು ಮಾಡ್ತಾರೆ? ಅಂಗಡಿಯವ್ರು ಮಾಡ್ತಾರೆ. ತಪ್ಪು ತಿಳ್ಕೊಂಡಿದೀಯಾ? ಈ ರೈಸ್
ಅನ್ನ ಪ್ರತಿಯೊಂದು ನೀವು ತಿನ್ನೋದು, ಈವನ್ ಬರ್ಗರ್, ಪಿಜ್ಜಾ ಎಲ್ಲರೂ ರೈತ ಒಳಗಡೆನೇ ಮಾಡೋದು. ರೈತ ಕಷ್ಟಪಟ್ಟು ಇಲ್ಲಿ ದುಡಿದ್ರೇ ನಮ್ಗೆ ಊಟ ಸಿಗುತ್ತೆ ಒಂದು ದಿನ ಹೊತ್ತು. ಓಕೆ, ಸೊ ಇವ್ರು ಕಷ್ಟಪಟ್ರೇ ನಾವು ಅಲ್ಲಿ ಸುಖವಾಗಿರೋದು. ಅಕಸ್ಮಾತ್ ಇವರು ನಮ್ಮ ಥರ ಟಿ ವಿ ನೋಡಿಕೊಂಡು ಮೊಬೈಲ್ ಅಡಿಕ್ಟ್ ಆಗಿಕೊಂಡು ಇಲ್ಲ ಬೇರೆ ಕೆಲಸ ಮಾಡ್ಕೊಂಡಿದ್ರೆ ನಾವೆಲ್ಲ ಏನು ಮಾಡಬೇಕಾಗುತ್ತೆ? ನಾವೇನು ತಿನ್ನೋಕ್ಕೆ ಏನೂ ಇರಲ್ವ ಅಲ್ವಾ? ಅದಕ್ಕೆ ಇವರು ಇಲ್ಲಿ ಅದಕ್ಕೆ ಹಿರಿಯರು ಹೇಳ್ತಾರೆ ಒಂದು ಗಾದೆ, ಇಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರಲ್ಲ, ಹಂಗೆ. ಅರ್ಥ ಆಯ್ತಾ? ಓಕೆ ಬ್ರೋ, ಥ್ಯಾಂಕ್ ಯು. ಸೊ ಇಷ್ಟಾಗಿತ್ತು ನನ್ನ ಈ ವಿಡಿಯೋ. ಈಗ ಈ ಮೆಸೇಜ್ ಏನು ಅಂದರೆ, ಈಗಿನ ಮಕ್ಕಳು ತುಂಬ ಎಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ಆಚೆ ಕಡೆ ಏನು ನಡೀತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಬರೀ ಗೇಮು, ವಿಡಿಯೋ, ಯೂಟ್ಯೂಬ್ ಶಾರ್ಟ್ಸು, ಇನ್ಸ್ಟಾಗ್ರಾಮ್ ಅದ್ರ ಒಳಗಡೆ ಹೋಗಿ ಮುಳುಗೋಗಿದ್ದಾರೆ. ಆಚೆ ಕಡೆ ಏನು ನಡೀತಿದೆ ಅಂತ ಗೊತ್ತಾಗ್ತಾನೆ ಇಲ್ಲ. ಸೊ ನಾವೇನು ಮಾಡಬೇಕು? ನಾನು ಕೇಳೋದಿಷ್ಟೇ, ಎಲ್ಲ ಸ್ಕೂಲು ಈ ಫಾರ್ಮಿಂಗು ಇಲ್ಲ ಮ್ಯೂಸಿಯಮ್ಮು ಇಲ್ಲ ಇನ್ಸ್ಪಿರೇಷನಲ್ ಆ ಥರ ಕರ್ಕೊಂಡೋದ್ರೆ, ಸೈನ್ಸ್ ಎಕ್ಸಿಬಿಷನ್ ಅಂತ ಕರ್ಕೊಂಡೋದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಸೊ ಈಗೆಲ್ಲ ಇದೆಯಾ ನಮ್ಮ ಜೀವನದಲ್ಲಿ? ಅವ್ರು ಏನು ಮಾಡಿರ್ತಾರೆ, ಬರೀ ಮೊಬೈಲಲ್ಲಿ ಮುಳುಗೋಗಿರ್ತಾರೆ. ಅವ್ರು ಏನು ಮಾಡಬೇಕು, ನನಗೆ ಮೊಬೈಲಲ್ಲಿ ಅದು ಇದು ಅಂತ ಮಾತ್ರ ಗೊತ್ತಾಗುತ್ತೆ, ಅದ್ರ ಹೊರತು ಆಚೆ ಕಡೆ ಏನಿದೆ ಅಂತ ಒಬ್ಬರು ಗೊತ್ತಾಗಲ್ಲ. ಸೊ ಈ ಸ್ಕೂಲವರು ಇಲ್ಲ ಪೇರೆಂಟ್ಸವರು ಫ್ರೀ ಟೈಮಲ್ಲಿ ಬಂದು ಅವ್ರ ಜೊತೆ ಆಟಾಡಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಷ್ಟೇ ಕೇಳ್ಕೊಳ್ಳೋದು. ಈಗ ಅವ್ರಿಗೊಂಥರ ಕಂಫರ್ಟಬಲ್ ಝೋನ್ ಆಗುತ್ತೆ. ಅವರು ಸ್ವಲ್ಪ ಮೊಬೈಲಿಂದ ದೂರ ಆಗಿ ಆಚೆ ಕಡೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಅಪ್ಪ ಜೊತೆ ಸ್ಪೆಂಡ್ ಮಾಡಿ ಈಗೂ ಇದೆಯಾ ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ನಾನು ಅಷ್ಟೇ ಹೇಳೋದು ಇದರಲ್ಲಿ, ಎಲ್ಲ ಮಕ್ಕಳನ್ನ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡಿ, ಮತ್ತು ಇಲ್ಲ ಈ ಸ್ಕೂಲ್ಗಳು ಇಲ್ಲ ಆ ಥರ ಪಿಕ್ನಿಕ್ಗೆ ಕರ್ಕೊಂಡು ಹೋಗಿ ನೀಟಾಗಿ ಅವರು ಆಚೆ ಜಗತ್ತಿನ ತೋರಿಸ್ಬೇಕು ಅಂತ ಕೋರಿಕೊಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಿದ್ದೀನಿ ಈಗಲೇ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಏನೋ ಹೊಸ ರೀತಿ ತರ್ತಿರ್ತೀನಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನಮಸ್ಕಾರ.